ಎಲ್ರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು 3 BHK ಸೆಮಿ ಫರ್ನಿಶ್ಡ್ ಆಗಿರುವಂಥ ಒಂದು ಮನೆ ಸೇಲಿಗಿದೆ. ಯಾರಿಗೆಲ್ಲ ಬೇಕು ನೋಡಿ, ಒಂದು ಇಂಟ್ರೆಸ್ಟೆಡ್ ಇದ್ದವರು ಒಂದು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ. ಇದು ಇರುವಂಥದ್ದು 5.5 ಸೆಂಟ್ಸಲ್ಲಿರುವಂಥದ್ದು ಬಂದುಬಿಟ್ಟು ಜಾಗ 1700 ಸ್ಕ್ವೇರ್ ಫೀಟಲ್ಲಿ ಈ ಮನೆಯನ್ನು ಕಟ್ಟಿದ್ದಾರೆ. ಇದು ಆಲ್ರೆಡಿ 3 BHK ಮನೆ ಆಗಿರ್ತದೆ. ಅದೇ ಥರ 3 ಬಾತ್ರೂಮ್ಸ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಸೊ ಸಫಿಷಿಯೆಂಟ್ ಆಗಿರೋ ಅಂದರೆ ರೋಡ್ ಸೈಡೇ ಒಂದು ಹತ್ತಿರ ಇರುವಂಥ ಮನೆ. ಸೊ ಬನ್ನಿ ಏನೆಲ್ಲ ಇದೆ ಒಂದು ನೋಡ್ಕೊಂಡು ಬರುವ. ನೋಡಿ, ಈಗ ಹೊರಗಡೆಯಿಂದ ಯಾವ ಲುಕ್ಕಲ್ಲಿ ಕಾಣ್ತಿದೆ ನೋಡಿ, ಸಖತ್ತಾಗಿ ಕಾಣ್ತಿದೆ ಮಾತ್ರ ಮನೆ. ನೀವು ಹೇಗೆ ಕಟ್ಟಬೇಕು ಅನ್ನಿಸ್ತಾ ಅಂದ್ಕೊಂಡಿದ್ದೀರ ನೋಡಿ, ಅದೇ ಥರ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಒಂದು ಹಾಲ್, ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಜಾಗದಲ್ಲಿ ನೋಡ್ಬೋದು. ಮನೆಯ ಬಾಗಿಲುಗಳು ಅಷ್ಟೇ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ವುಡ್ಡಲ್ಲೂ ಕೂಡ ಇದನ್ನು ಒಂದು ಮಾಡಲಾಗಿದೆ. ಇನ್ನು ಸ್ಟೇರ್ ಕೇಸನ್ನು ಕೂಡ ನೀವು ನೋಡ್ಬೋದು. ಮೇಲ್ಗಡೆ ರೂಮನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದು. ಅಂದರೆ 3 BHK ಆಗಿರೋದ್ರಿಂದ ಮೇಲ್ಗಡೆ ಕೂಡ ನಿಮಗೆ ಒಂದು ರೂಮ್ ನೋಡಲಿಕ್ಕೆ ಸಿಗ್ತದೆ. ಕಿಟಕಿಗಳು ಕೂಡ ಒಂದು ದೊಡ್ಡದಾಗಿದೆ, ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಹರಿತದೆ ಅಂತಲೇ ಹೇಳ್ಬೋದು. ಇನ್ನು TV ಯೂನಿಟ್ಸನ್ನು ಕೂಡ ನೀವು ನೋಡ್ಬೋದು. ಸೊ ಸೆಮಿ ಫರ್ನಿಶ್ಡ್ ಆಗಿರುವಂಥ ಒಂದು ಮನೆ. ಸೊ ನೀವು ಇನ್ನೇನು ನಿಮಗೆ ಎಕ್ಸ್ಟ್ರಾ ಖರ್ಚಿಲ್ಲ ಅಂತಲೇ ಹೇಳ್ಬೋದು. ಸೊ ಶೋಕೇಶಿಗೆಲ್ಲ ಒಂದು ಸೆಟಪ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಪ್ರಮುಖ ಆಕರ್ಷಣೆ ಅಂದರೆ ದೇವ್ರ ಕೋಣೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಒಂದು ದೇವ್ರ ಕೋಣೆ ನೋಡಿದ ಕೂಡಲೇ ನಿಮಗೆ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಬಾಗಿಲೆಲ್ಲ ಕೂಡ ಒಂದು ಒಳ್ಳೆಯ ಒಂದು ವುಡ್ಡಲ್ಲಿ ಕೂಡ ಒಂದು ತಯಾರಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ವಿಶಾಲವಾಗಿರುವಂಥ ಒಂದು ದೇವಸ್ಥಾನ. ಇನ್ನು ಕಿಚನಿಗೆ ಬಂದರೆ ನೋಡಿ, ತುಂಬಾ ಒಂದು ಸ್ಪೇಷಿಯಸ್ ಜಾಗ ಇದೆ. ಆಲ್ರೆಡಿ ಸೆಮಿ ಫರ್ನಿಶ್ಡ್ ಆಗಿದೆ. ಸೊ ಅಲ್ಲಲ್ಲಿ ಒಂದು 2 ಕಿಟಕಿಗಳನ್ನು ನೋಡ್ಬೋದು. ಹೊಗೆ ಎಲ್ಲ ಹೋಗ್ಲಿಕ್ಕೆ ಒಳ್ಳೆದಿದೆ ಅಂತಲೇ ಹೇಳ್ಬೋದು. ಅದೇ ಥರ ಪಕ್ಕದಲ್ಲಿ ಫ್ರಿಜ್ಜನ್ನು ಕೂಡ ಇಡಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ಥರ ಒಂದು ಹೊರಗಡೆ ಬಂದರೆ ನೋಡಿ, ತುಂಬಾ ಒಂದು ಜಾಗ ಇದೆ ನಿಮಗೆ ಪಾರ್ಕಿಂಗಿಗೆ. 2 ಕಾರಂತೂ ಮಿನಿಮಮ್ ಇಡ್ಬೋದು ನೀವು. ಬೈಕಂತೂ ಸುಮಾರು ಒಂದು 5-6 ಬೈಕನ್ನು ಕೂಡ ಇಡ್ಲಿಕ್ಕೆ ಜಾಗ ಇದೆ ಅಂತಲೇ ಹೇಳ್ಬೋದು. ನೋಡಿ, ಬಾವಿ ಕೂಡ ನೋಡ್ಬೋದು. ಸೊ ರೋಡ್ನ ಒಂದು 30 ಫೀಟ್ ದೂರದಲ್ಲಿ ನಿಮಗೆ ಈ ಮನೆ ಸಿಗ್ತದೆ ಅಂತಲೇ ಹೇಳ್ಬೋದು. ಅದೇ ಥರ ಅಕ್ಕಪಕ್ಕದಲ್ಲಿ ಗ್ರಾಸರಿ, ಸ್ಟೇಷನರಿ ಎಲ್ಲ ಒಂದು ನಿಮಗೆ ಫೆಸಿಲಿಟಿ ಇದೆ. ಅದೇ ಥರ ಬಸ್ ಸ್ಟ್ಯಾಂಡ್ ಕೂಡ ಹತ್ತಿರ ಇದೆ ಅಂತಲೇ ಹೇಳ್ಬೋದು. ಸೊ ಮನೆಗೆ ಬಂದುಬಿಟ್ಟು 66 ಲಕ್ಷ ಅಂತಾರೆ. ಸೊ ಇರುವಂಥದ್ದು ಮಂಗಳೂರಲ್ಲಿ. ಸೊ ಡೀಟೇಲ್ಸನ್ನು ಒಂದು ಹಾಕಿರ್ತೀನಿ, ಸರಿಯಾಗಿ ವಿಚಾರಿಸಿ ಮಾತುಕತೆ ಮಾಡಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.